ಖಂಡಿತವಾಗ್ಲೂ ತುಂಬ ಖುಷಿಯಾಗಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗಲ್ಲಿ ಸಿನಿಮಾ ಕೇಳಿದಾಗ, ನನಗೆ ಕತೆ ಕೇಳಿದಾಗ ಇನ್ನೇನು ಬೇರೆ ಮಾಡುವ ಅಂತ ನನ್ನದೊಂದು ಥಾಟ್ ಪ್ರೊಸೆಸ್ ಇತ್ತು. ಬಟ್ ಸಿನಿಮಾ ಆಗ್ತಾ ಇದ್ದಂಗೆ ನೀವು ಹೇಳಿದ್ರಿ, ತುಂಬ ಸ್ಟಾರ್ ಕ್ಯಾಸ್ಟ್ ಇದ್ದಾರೆ. ಯಾರಿದ್ದಾರೆ? ಸಾಧು ಸರ್ ಇದ್ದಾರೆ, ರಂಗಣ್ಣವ್ರಿಗೋರು ಇದ್ದಾರೆ. ಸೊ ನನಗೆ ಇವ್ರ ಜೊತೆಲಿ ಎಲ್ಲರೂ ಇವ್ರ ಜೊತೆ ಆ್ಯಕ್ಟ್ ಮಾಡೋಕೆ ಒಂದು ಸೀಕ್ವೆನ್ಸಸ್ ಇದೆಯಲ್ಲ, ಕಾಮಿಡಿ ಸೀಕ್ವೆನ್ಸಸ್. ಇವತ್ತು ಇತ್ತೀಚೆಗೆ ಏನಾಗೋಗಿದೆ ಅಂತ ಹೇಳಿದ್ರೆ, ಇವತ್ತು ಒಂದು KGF ಬಂದ ಮೇಲೆ ಎಲ್ಲರೂ ಒಂದು KGF ಥರನೇ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಒಂದು KGF ವಾಸ್ ಒನ್ ಜಾನರ್. ನಮಗೆ ದಿನ ಬಿರಿಯಾನಿ ತಿನ್ನೋಕ್ಕಲ್ಲ, ಬಿರಿಯಾನಿನೂ ಬೇಕು, ದಾಲ್ ಕಿಚ್ಡಿನೂ ಬೇಕು, ಪಾಲಕ್ ರೈಸು ಬೇಕು, ಚಾಟ್ಸು ಬೇಕು, ಎಲ್ಲ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಬೇಕು. ಸಿನಿಮಾದಲ್ಲೂ ಒಂದು ಲವ್ ಸ್ಟೋರಿ ಬೇಕಾಗುತ್ತೆ, ಒಂದು ಆ್ಯಕ್ಷನ್ ಬೇಕಾಗುತ್ತೆ, ಒಂದು ಕಾಮಿಡಿ ಬೇಕಾಗುತ್ತೆ, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಸ್ ಬೇಕಾಗುತ್ತೆ. ಸೊ ಇತ್ತೀಚೆಗೆ ಇವತ್ತೆಲ್ಲರೂ ಫ್ಯಾಮಿಲಿ ಆಡಿಯನ್ಸ್ ಕಂಪ್ಲೇಂಟ್ ಮಾಡ್ತಾಯಿದ್ದು ಏನು ಅಂತ ಹೇಳಿದ್ರೆ, ಮತ್ತೆ ಅದೇ ಆ್ಯಕ್ಷನ್ ಆಗೋಗಿದೆ, ಎಲ್ಲನೂ ಜಾಸ್ತಿ ಮಾಡ್ತಾಯಿದ್ದಾರೆ, ಎಲ್ಲ ಒಂದೇ ಥರ ಪ್ರಯತ್ನ ಮಾಡೋಕ್ಕೆ ಹೋಗ್ತಾಯಿದ್ದಾರೆ, ಬೇರೆ ಮಾಡಿ ಅಂತ. ಸೊ ಫ್ಯಾಮಿಲೀಸ್ ಕೂತ್ಕೊಂಡು ಮಾಡೋ ಸಿನಿಮಾಗಳು ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಇದ್ದಾಗ ಬರ್ತಾಯಿತ್ತು, ಇತ್ತೀಚೆಗೆ ಕಡಿಮೆ ಆಗೋಗಿದೆ. ಸೊ ಮತ್ತೆ ಒಂದು ಫ್ಯಾಮಿಲಿ ಸಿನಿಮಾ ಇದು ಆ್ಯಕ್ಚುಲಿ ಇದು ಅವ್ರು ಮಾಡಿದ್ದು, ಇಲ್ಲಾಂದರೆ ನನ್ನ ಟೈಮ್ ಚೆನ್ನಾಗಿತ್ತು, ನಮ್ಗೆ ಆಯಿತು, ನನಗೆ ಗೊತ್ತಿಲ್ಲ. ಒಂದು ಪಕ್ಕಾ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ, ಎಂಟರ್ಟೈನಿಂಗ್ ಸಿನಿಮಾ, ಕಾಮಿಡಿ ಇರೋ ಪ್ರತಿ ಸಿನಿಮಾದಲ್ಲೂ ಹೇಳ್ತೀವಿ ಎಂಟರ್ಟೈನಿಂಗ್ ಇದೆ, ಕಾಮಿಡಿ ಇದೆ ಅಂತ. ಖಂಡಿತವಾಗ್ಲೂ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ವಿತ್ ಒಂದು ಸೋಷಿಯಲ್ ಅವೇರ್ನೆಸ್ ಇರೋ ಸಿನಿಮಾ.